ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರೆ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಮಾರ ಅಂತ ನನ್ನದೊಂದು ಕಳಕಳಿಯ ಪ್ರಾರ್ಥನೆ. ನಾಳೆಯಿಂದ ಆಸ್ಟ್ರೇಲಿಯಾ ವರ್ಸಸ್ ಭಾರತ ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಉಂಟು. ಒಂದು 10 ದಿನಗಳ ಗ್ಯಾಪ್ ನಂತರ ಅಂತೂ ಇಂತಹ ಸ್ಟಾರ್ಟ್ ಆಗ್ತಾ ಉಂಟು ಅಂತ ಅನ್ನಿಸ್ತಾ ಉಂಟು. ತುಂಬ ಗ್ಯಾಪ್ ಆಯ್ತಪ್ಪ. ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಎಲ್ಲಿ? ಅಡಿಲೇಡ್ನಲ್ಲಿ. ಅಡಿಲೇಡ್ ಅಂತಂದ ಕೂಡಲೇ ನಮಗೆ ಲಾಸ್ಟ್ ಟೈಮ್ ಭಾರತ ಆಸ್ಟ್ರೇಲಿಯಾಕ್ಕೆ ಏನು ಟೂರ್ ಮಾಡಿದಾಗದ ಆ ಮ್ಯಾಚ್ ನೆನಪಾಗ್ತಾ ಉಂಟು. ಆ ಮ್ಯಾಚಿನ ಆ ಇನ್ನಿಂಗ್ಸ್ ನೆನಪಾಗ್ತಾ ಉಂಟು. 36ಕ್ಕೆ ಆಲ್ ಔಟ್ ಆದದ್ದು ಇದೇ ಅಡಿಲೇಡ್ ಗ್ರೌಂಡಲ್ಲಿ. ಫಸ್ಟ್ ಟೆಸ್ಟ್ ಸೆಕೆಂಡ್ ಇನ್ನಿಂಗ್ಸ್ 36ಕ್ಕೆ ಆಲ್ ಔಟ್ ಆಗಿದ್ದೆವು ನಾವು. ಈಗ ಅದೇ ಗ್ರೌಂಡಲ್ಲಿ ಸೆಕೆಂಡ್ ಟೆಸ್ಟ್ ನಡೀತಾ ಉಂಟು. ಒಂದು ಅಡಿಲೇಡ್ ಗ್ರೌಂಡ್, ಅದರ ಮೇಲೆ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್. ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಂದರೆ ಬೇಸಿಕಲಿ ಡೇ ಆ್ಯಂಡ್ ನೈಟ್ ಟೆಸ್ಟ್ ಮ್ಯಾಚ್. ಡೇ ಆ್ಯಂಡ್ ನೈಟ್ ಟೆಸ್ಟ್ ಮ್ಯಾಚಿಗೆ ಪಿಂಕ್ ಬಾಲ್ ಯೂಸ್ ಮಾಡ್ತಾರೆ. ಅಲ್ಲಿ ಮಧ್ಯಾಹ್ನ 2:15ಗೆ ಸ್ಟಾರ್ಟ್ ಆಗೋದು. ಬಟ್ ನಾವು ತುಂಬ ಹಿಂದೆ ಇದ್ದೇವೆ ಟೈಮ್ ಝೋನಲ್ಲಿ. ಸೊ ಆದ್ದರಿಂದ ಇಲ್ಲಿ ಬೆಳಿಗ್ಗೆ 9 ಗಂಟೆ ಆಗಿರ್ತದೆ. ಬೆಳಿಗ್ಗೆ 9 ಗಂಟೆಗೆ ನಮಗೆ ಸ್ಟಾರ್ಟ್. ಬಟ್ ಅಲ್ಲಿ ಆವಾಗ ಮಧ್ಯಾಹ್ನ 2:15 ಆಗಿರ್ತದೆ ಅಡಿಲೇಡ್ನಲ್ಲಿ. ಪಿಂಕ್ ಬಾಲ್ ಅಲ್ಲಿ ಆಸ್ಟ್ರೇಲಿಯಾ 7 ಟೆಸ್ಟ್ ಮ್ಯಾಚ್ ಆಡಿದೆ. ತನ್ನ 7 ಟೆಸ್ಟ್ ಮ್ಯಾಚ್ಗಳಲ್ಲಿ 7ಕ್ಕೆ 7 ವಿನ್ ಆಗಿದೆ. ಸೊ ಆದ್ದರಿಂದ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸೋದು ಇದು ಒಂಥರ ಬಹಳ ಕಠಿಣ ಪರಿಸ್ಥಿತಿ ಈಗ ಭಾರತಕ್ಕೆ. ಏನು ಹೇಳೋದು, ಮೊಮೆಂಟಮ್ ಎಸ್ ಭಾರತದ ಕಡೆಗಿದೆ. ಪರ್ತಲ್ಲಿ ನಾವು ಗೆದ್ದೇ ಇರಲಿಲ್ಲ. ಪರ್ತಲ್ಲಿ ಗೆದ್ದೆವು ಫಸ್ಟ್ ಟೆಸ್ಟ್ ಮ್ಯಾಚ್. ಅದು ಸಹ ನಾಯಕ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಅವರ ಅನುಪಸ್ಥಿತಿಯಲ್ಲಿ. ಇನ್ನೇನು ಅದು ಫಸ್ಟ್ ಇನ್ನಿಂಗ್ಸ್ 150ಕ್ಕೆ ಆಲ್ಔಟ್ ಆದ ಕೂಡಲೇ ಅಪೌಂಡ್ ಮಾರೆ ಹೋಯ್ತು, ಲಗಡಿ ಹೋಯ್ತು. 5-0 ಇನ್ನೇನು 5-0 ಆಗ್ತದೆ ಅಂತ ಅಂದ್ಕೊಳ್ತಿರುವಾಗ ಭಾರತ ಪುಟ್ಟಿದ್ದದ್ದು ಆ ಫಸ್ಟ್ ಟೆಸ್ಟ್ ಮ್ಯಾಚನ್ನು ಗೆದ್ದದ ರೀತಿ ಉಂಟಲ್ಲ, ಅಲ್ಟಿಮೇಟ್. ಸೊ ಎಸ್, ಫ್ಲೋ ಅಥವಾ ಏನು ಹೇಳಿದೆ ಮೊಮೆಂಟಮ್ ನಮ್ಮ ಕಡೆಗೆ ಉಂಟು. ಬಟ್ ಆಯಿತು, ಒಂದಿಷ್ಟು ದಿನ ಗ್ಯಾಪ್ ಆಯ್ತಲ್ಲ. ಈಗ ಭಾರತಕ್ಕೆ ರೋಹಿತ್ ಶರ್ಮಾ ಅವರ ವಾಪಸಾತಿ. ರೋಹಿತ್ ಶರ್ಮಾ ಅವರು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಅವರು ಸಹ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಈಸಿ ಡಿಸಿಷನ್ ಟು ಮೇಕ್. ಪಡಿಕಲ್ ಅವರನ್ನು ಕೂರಿಸ್ತಾರೆ ಬೆಂಚಲ್ಲಿ. ನನ್ನ ಪ್ರಕಾರ ಧ್ರುವ್ ಜುರೇಲ್ ಅವರನ್ನು ಸಹ ಬೆಂಚಲ್ಲಿ ಕೂರಿಸ್ತಾರೆ ಅಂತವೇ ಅನ್ನಿಸ್ತಾ ಇದೆ. ಒಂದು ಮಹತ್ವದ ನಿರ್ಧಾರಕ್ಕೆ ಭಾರತದ ತಂಡ ಏನು BCCI ಮುಂದಾಗಿದೆ. ರೋಹಿತ್ ಶರ್ಮಾ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಏನು ಅಂತಂದರೆ 1 ಅವರ್ ಆಯಿತು ಪ್ರೆಸ್ ಕಾನ್ಫರೆನ್ಸಲ್ಲಿ ಸಹ ಅವರು ಹೇಳಿದ್ದಾರೆ. ರೋಹಿತ್ ಶರ್ಮಾ ಅವರು ರಾಹುಲ್ ಅವರು ಅತ್ಯದ್ಭುತವಾಗಿ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ 2 ಇನ್ನಿಂಗ್ಸಲ್ಲಿ ಸಹ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಅವರದ್ದು ಕಾಂಟ್ರಿಬ್ಯೂಷನ್ ತುಂಬ ಒಳ್ಳೆ ಇತ್ತು. ಆ್ಯಂಡ್ ಈವನ್ PM ಏನಾಯ್ತಲ್ಲ PM 11 ಮ್ಯಾಚ್, ಅದರಲ್ಲಿ ಸಹ ರಾಹುಲ್ ಅವರು ಚಂದ ಮಾಡಿ ಆಡಿದ್ದಾರೆ. ಸೊ ಆದ್ದರಿಂದ ಅವರ ಒಂದು ಆತ್ಮಸ್ಥೈರ್ಯವನ್ನು ನಾನು ಆಚೆ ಈಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸಹ ಓಪನರ್ ಆಗಿಯೇ ಇರ್ತಾರೆ. ಜೈಸ್ವಾಲ್ ಅವರ ಜೊತೆ ರಾಹುಲ್ ಅವರು ಓಪನಿಂಗ್ ಬರ್ತಾರೆ. ನಾನು ಮಿಡ್ಲ್ ಆರ್ಡ್ರಲ್ಲಿ ಆಡ್ತೇನೆ ಅಂತ ರೋಹಿತ್ ಶರ್ಮಾ ಅವರು ಒಫಿಷಿಯಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಸ್ವಾಗತಾರ್ಹ ಬೆಳವಣಿಗೆ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಸುಮಾರು ಜನ ಏನು ಅಂದ್ಕೊಂಡಿದ್ದೆ, ರೋಹಿತ್ ಶರ್ಮಾ ಅವರು ಬರ್ತಾರೆ ಮತ್ತು ಪುನಃ ರಾಹುಲ್ ಅವ್ರನ್ನ ಮಿಡ್ಲ್ ಆರ್ಡ್ರಿಗೆ ಕಳಿಸ್ತಾರೆ ಹಾಗೆ ಹೀಗೆ. ಬಟ್ ರೋಹಿತ್ ಶರ್ಮಾ ಅವರು ಒಫಿಷಿಯಲಿ ಹೇಳಿದ್ದಾರೆ, ನಾನು ಮಿಡ್ಲ್ ಆರ್ಡ್ರಲ್ಲಿ ಆಡ್ತೇನೆ ಮಾರೆ, ರಾಹುಲೇ ಓಪನರ್ ಆಗಿ ಆಡಲಿ ಅಂತ. ಇದು ಒಂದು ಒಳ್ಳೆಯ ನಿರ್ಧಾರ. ಮಿಡ್ಲ್ ಆರ್ಡರ್ ಅಂತಂದರೆ ನಂಬರ್ 3ಯಲ್ಲಿ ಬರ್ತಾರಾ, ನಂಬರ್ 5ಯಲ್ಲಿ ಬರ್ತಾರಾ ಅದು ಇನ್ನೂ ಸಹ ಗೊತ್ತಿಲ್ಲ. ಓಪನರ್ ಸ್ಲಾಟ್ ಫಿಕ್ಸ್ ಆಗಿದೆ. ರಾಹುಲ್ ಮತ್ತು ಜೈಸ್ವಾಲ್. ನಂಬರ್ 4 ಅಂದರೆ 2 ವಿಕೆಟ್ ಹೋದ್ಮೇಲೆ ಬರೋದು ವಿರಾಟ್ ಕೊಹ್ಲಿ ಅವರು. ನಂಬರ್ 4ಅಲ್ಲಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ನಂಬರ್ 3ಯಲ್ಲಿ ಸದ್ಯಕ್ಕೆ ಗಿಲ್ ಅವರಿದ್ದು ಅದೊಂಥರ ಸ್ಥಾನ ಆಗಿತ್ತು. ಸೊ ರೋಹಿತ್ ಶರ್ಮಾ ಅವರು ನಂಬರ್ 3ಯಲ್ಲಿ ಬರ್ತಾರಾ ಅಥವಾ ನಂಬರ್ 5ಯಲ್ಲಿ ಬರ್ತಾರಾ ಅಂತ ಗೊತ್ತಿಲ್ಲ. ಅವರು ನಂಬರ್ 5ಯಲ್ಲಿ ಬಂದರೆ ಪಂತ್ ಅವರು ಒಂದು ಸ್ಟೆಪ್ ಹಿಂದೆ ಹೋಗ್ಬೇಕಾಗ್ತದೆ, ನಂಬರ್ 6ಅಲ್ಲಿ ಬರಬೇಕಾಗ್ತದೆ. ಬಟ್ ಒಳ್ಳೆಯ ಬೆಳವಣಿಗೆ. ಯಾಕೆಂತಂದರೆ ರಾಹುಲ್ ಹಾಗೂ ಜೈಸ್ವಾಲ್ ಅವರು ಈ ಒಂದು ಹೊಸ ಬಾಲನ್ನು ಅಂದರೆ ಸ್ವಲ್ಪ ಓಲ್ಡ್ ಮಾಡುವಲ್ಲಿ, ಅದು ನಿಂತು ಆಡುವಲ್ಲಿ ನಿಸ್ಸೀಮರು. ಸೊ ಇವರ ಅಟ್ಯಾಕಿಂಗ್ ಗೇಮಿಗೆ, ರೋಹಿತ್ ಶರ್ಮಾ ಅವರ ಅಟ್ಯಾಕಿಂಗ್ ಗೇಮಿಗೆ ಮಿಡ್ಲ್ ಆರ್ಡರಲ್ಲಿ ಬಂದರೆ ಅದು ಬಹಳ ಸೂಕ್ತವಾಗಿರ್ತದೆ. ಯಾಕಂತಂದರೆ ಬಾಲ್ ಕೂಡ ಸ್ವಲ್ಪ ಓಲ್ಡ್ ಆಗಿರ್ತದೆ. ಓಲ್ಡ್ ಆದಮೇಲೆ ಅದು ಅಂತಹ ಒಂದು ಸ್ವಿಂಗ್ ಗಿಂಗೆಲ್ಲ ಆಗೋದಿಲ್ಲ. ರೋಹಿತ್ ಶರ್ಮಾ ಅವರ ಒಂದು ಆಟದ ವೈಖರಿಗೆ ಟೆಸ್ಟ್ ಕ್ರಿಕೆಟಲ್ಲಿ ನಂಬರ್ 5, ನಂಬರ್ 4, ನಂಬರ್ 5 ಎಲ್ಲ ಕರೆಕ್ಟಾಗಿ ಸೂಟ್ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮದು ಸಹ ಅದೇ ಅಭಿಪ್ರಾಯ ಆಗಿರಬೇಕಂತ ಏನಿಲ್ಲ ಬಿಡಿ. ಎನಿವೇಸ್, ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ಮಿಡ್ಲ್ ಆರ್ಡರಲ್ಲಿ ಬರ್ತಾರಂತ. ಪಿಂಕ್ ಬಾಲಲ್ಲಿ ಭಾರೀ ಸ್ವಿಂಗ್ ಆಗ್ತದೆ. ಪಿಂಕ್ ಬಾಲ್ ಅಂತ ಕೂಡಲೇ ಭಯ. ಯಾಕಂತಂದರೆ ಪಿಂಕ್ ಬಾಲ್ ಎಸ್ಪೆಷಲಿ ಅದು ನಿಮ್ಮ ಏನು ರೆಡ್ ಬಾಲ್ಗಿಂತ ಇನ್ನೂ ಸಹ ಜಾಸ್ತಿ ಸ್ವಿಂಗ್ ಆಗ್ತದೆ.
ಬೌನ್ಸ್ ಗೇಮ್ಸ್ ಎಲ್ಲ ಬರ್ತದೆ. ಸೊ ಇದು ಒಂಥರ ಟ್ರಿಕ್ಕಿ ಟೆಸ್ಟ್ ಅಂತವೇ ಹೇಳ್ಬೋದು. ಎರಡೂ ನಾಯಕರು ಕೂಡ ಭಯಂಕರ ಪ್ರೆಷರಲ್ಲಿದ್ದಾರೆ. ರೋಹಿತ್ ಶರ್ಮಾ ಅವರು ಕೂಡ ಪ್ರೆಷರಲ್ಲಿದ್ದಾರೆ, ಪ್ಯಾಟ್ ಕಮಿನ್ಸ್ ಅವರು ಕೂಡ ಪ್ರೆಷರಲ್ಲಿದ್ದಾರೆ. ರೋಹಿತ್ ಶರ್ಮಾ ಅವರು ಯಾಕೆ ಪ್ರೆಷರಲ್ಲಿದ್ದಾರೆ ಅಂತಂದರೆ, ಭಾರತ ಫಸ್ಟ್ ಟೆಸ್ಟ್ ಮ್ಯಾಚ್ ಗೆದ್ದದೇ ಭಯಂಕರ ಪ್ರೆಷರ್. 3-3 ಸೋತಿದ್ದೆವು. ರೋಹಿತ್ ಶರ್ಮಾ ಅವರ ನಾಯಕತ್ವದ ಅಡಿಯಲ್ಲಿ ನ್ಯೂಜಿಲ್ಯಾಂಡ್ ಮೇಲೆ 3-3 ಟೆಸ್ಟ್ ಮ್ಯಾಚ್ ಸೋತಿದ್ದೆವು. ಅದಾದಮೇಲೆ ಫಸ್ಟ್ ಟೆಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಅವರು ಆಡಿರಲಿಲ್ಲ. ಬುಮ್ರಾ ಅವರ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚ್ ಗೆದ್ದು ಈಗ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಎಗೈನ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಸೋತ್ರೆ ಸೈಕಾಗಿ ಹೋಗ್ಬೋದು. ಒಂದು ಯಾಕಂತಂದರೆ ಅವರ ನಾಯಕತ್ವದ ಅಡಿಯಲ್ಲಿ 4 ಟೆಸ್ಟ್ ಮ್ಯಾಚ್ ಸೋತಾಗಿ ಆಗ್ತದಲ್ಲ. ಸೊ ಆ ಒಂದು ದೃಷ್ಟಿಕೋನದಿಂದ ಪ್ರೆಷರಲ್ಲಿದ್ದಾರೆ. ಆ್ಯಂಡ್ ಇನ್ನೊಂದು, ಸುಮಾರು ವರ್ಷಗಳ ನಂತರ ಮತ್ತೆ ಪುನಃ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾ ಇರೋದು. ಅವರ ಪರ್ಸ್ನಲ್ ಫಾರ್ಮು ಕಳೆದ 10 ಇನ್ನಿಂಗ್ಸಲ್ಲಿ ಒಂದೇ 50 ಬಂದಿರೋದು ಅವ್ರದ್ದು. ಸೊ ಅದರಿಂದ ಪರ್ಸ್ನಲ್ ಫಾರ್ಮ್ ಸಹ ಹದಗೆಟ್ಟಿರೋದ್ರಿಂದ ಪ್ರೆಷರಲ್ಲಿದ್ದಾರೆ. ಪ್ಯಾಟ್ ಕಮಿನ್ಸ್ ಆನ್ ದ ಅದರ್ ಹ್ಯಾಂಡ್, ಅವ್ರು ಯಾಕೆ ಟೆನ್ಷನಲ್ಲಿದ್ದಾರೆ ಅಂತಂದರೆ, ಇವರು ಇಂಡಿಯಾ 3-3 ತವರಿನಲ್ಲಿ ಸೋತ್ಕೊಂಡು ಈಗ ಫಸ್ಟ್ ಮ್ಯಾಚೇ ಭಾರತ ಗೆದ್ದಿರೋದ್ರಿಂದ ಅವ್ರಿಗೊಂದು ಪ್ರೆಷರ್. ಈಗ ಸೆಕೆಂಡ್ ಮ್ಯಾಚ್ ಸಹ ಅಪ್ಪಿತಪ್ಪಿ ಭಾರತ ಟೆಸ್ಟ್ ಮ್ಯಾಚ್ ವಿನ್ ಆದರೆ, ಸೀರೀಸ್ ವಿನ್ ಆಗಬೇಕು ಅಂತಂದರೆ ಮತ್ತೆ ರಿಮೈನಿಂಗ್ 3 ಟೆಸ್ಟ್ ಮ್ಯಾಚ್ ಅನ್ನು ಸಹ ವಿನ್ ಆಗಬೇಕು ಅನ್ನೋ ಪ್ರೆಷರಲ್ಲಿ ಪ್ಯಾಟ್ ಕಮಿನ್ಸ್ ಅವರಿದ್ದಾರೆ. ಎರಡೂ ನಾಯಕರಿಗೆ ಇದೊಂಥರ ಪ್ರತಿಷ್ಠೆಯ ಪ್ರಶ್ನೆ. ಎಸ್, ಎರಡು ದೇಶಗಳಿಗೆ ಸಹ ಪ್ರತಿಷ್ಠೆಯ ಪ್ರಶ್ನೆ, ಬಟ್ ಪರ್ಸ್ನಲ್ ಆಗಿ ಕೂಡ ಎರಡು ನಾಯಕರಿಗೆ ಪ್ರತಿಷ್ಠೆಯ ಪ್ರಶ್ನೆ. ಭಾರತದ 11ನಲ್ಲಿ ಬೇರೆ ಏನು ಚೇಂಜ್ ಆಗ್ಬೋದು? ಬೇರೆ ಸದ್ಯಕ್ಕೇನು ಚೇಂಜ್ ಆಗದೇ ಇರಬಹುದು. ಸುಂದರ್ ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು. ಅಶ್ವಿನ್ ಅವ್ರನ್ನ ಆಡಿಸ್ತಾರ ಇಲ್ವೋ ಇನ್ನೂ ಸಹ ಖಾತ್ರಿ ಇಲ್ಲ. ಆ್ಯಂಡ್ ಇನ್ನೊಂದು ಯಾವುದೋ ಕೆಲವೊಂದು ಆರ್ಟಿಕಲ್ಸ್ ಓದ್ತಾ ಇದ್ದೆ, ಹರ್ಷಿತ್ ರಾಣಾ ಅವ್ರನ್ನ ರೆಸ್ಟ್ ಮಾಡಿ ಈ ಪಿಂಕ್ ಬಾಲಿಗೆ ಆಕಾಶ್ ದೀಪ್ ಅವ್ರನ್ನ ಹಾಕ್ಕೊಳ್ಬೋದಾ? ಯಾಕಂತಂದರೆ ಪಿಂಕ್ ಬಾಲ್ ಸ್ವಲ್ಪ ಇವರ ಬೌಲಿಂಗಿಗೆ ಕರೆಕ್ಟಾಗಿ ಸೂಟ್ ಆಗ್ತದೆ, ಶಮಿ ಅವರ ಥರ ಸೂಟ್ ಆಗ್ತದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಐ ಡೋಂಟ್ ಥಿಂಕ್ ಸೊ. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಇಷ್ಟು ಜಬರ್ದಸ್ತ್ ಪ್ರದರ್ಶನ ಕೊಟ್ಟು ಹರ್ಷಿತ್ ರಾಣಾ ಅವ್ರನ್ನ ಕೂರಿಸ್ತಾರ? ಈ ಬೌಲಿಂಗ್ ಕಾಂಬಿನೇಷನಲ್ಲಿ ಏನು ಚೇಂಜ್ ಮಾಡೋದಿಲ್ಲ ಅಂತವೇ ಅಂದ್ಕೊಂಡಿದ್ದೇನೆ ನಾನು. ಏನಾದರೂ ಚೇಂಜ್ ಆದರೆ ಅದೇ ಚೇಂಜ್ ಆಗಿದೆ ಬಿಡಿ. ರೋಹಿತ್ ಶರ್ಮಾ ಮತ್ತು ಗಿಲ್ ಅವರು ಬಂದಿದ್ದಾರೆ, ಇದೆರಡೇ ಚೇಂಜಸ್ ಇರ್ತದೆ. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇರುವುದಿಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟು. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಭಾರತ ಜಯಬೇರಿ ಬಾರಿಸಲಿ, ಎಲ್ಲ ಸೆಷನನ್ನು ಗೆಲ್ಲುವಂತಹ ಗುರಿ ನಮ್ಮದು ಅಂತ KL ರಾಹುಲ್ ಅವರು ಹೇಳಿದ್ದಾರೆ. ಆ್ಯಂಡ್ KL ರಾಹುಲ್ ಅವರು ಈ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳುವ ಮುಂಚೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನಗೆ ಯಾವುದೇ ಬ್ಯಾಟಿಂಗ್ ಆರ್ಡ್ರಲ್ಲಿ ಕೊಟ್ಟರು ಆಡ್ತೇನೆ ನಾನು, ನನಗೆ ಒಟ್ಟಿನಲ್ಲಿ ಪ್ಲೇಯಿಂಗ್ 11ನಲ್ಲಿ ಇರಬೇಕು ಅಂತ. ಸೊ ಬಟ್ ಎನಿವೇಸ್, ರೋಹಿತ್ ಶರ್ಮಾ ಅವರು ಹೇಳಿದಾರಲ್ಲ, ಅವರು ಓಪನರ್ ಆಗೇ ಮುಂದುವರಿತಾರೆ KL ರಾಹುಲ್ ಅವರು ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ KL ರಾಹುಲ್ ಅವರು ಫಸ್ಟ್ ಟೆಸ್ಟಲ್ಲಿ ತನ್ನ ಒಂದು ಸಾಮರ್ಥ್ಯವನ್ನು ಪ್ರೂವ್ ಮಾಡಿ ಈಗ ಮತ್ತು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸಹ ಓಪನರ್ ಆಗಿದ್ದಾರೆ. ಒಳ್ಳೆಯ ಬ್ಯಾಟಿಂಗ್ ಮಾಡಲಿ, ಅದು ಇಂಪಾರ್ಟೆಂಟ್. ಈಗ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸಹ ಓಪನರ್ ಆಗಿ ಕಂಟಿನ್ಯೂ ಆಗಿ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಆಡದಿದ್ರೆ ಮತ್ತೆ ಪುನಃ ಸ್ಟಾರ್ಟ್ ಆಗ್ತದೆ, ಫಸ್ಟ್ ಟೆಸ್ಟ್ ಮ್ಯಾಚ್ ಆಡಿದಷ್ಟೇ ಮತ್ತು ವಾಪಸ್ಸು ಬ್ಯಾಕ್ ಟು ಫಾರ್ಮ್ ಹಾಗೆ ಹೀಗೆ ಅಂತ ಸ್ಟಾರ್ಟ್ ಆಗ್ತದೆ. ಆ ಥರ ಒಂದು ಟ್ರೋಲಿಗೆ ಒಳಗಾಗೋದು ಬೇಡ. ಭಾರತ ಒಳ್ಳೆಯ ಬ್ಯಾಟಿಂಗ್ ಮಾಡಲಿ. ಆ್ಯಂಡ್ ಕೊಹ್ಲಿ ಅವರು ಈ ಅಂಗಳದಲ್ಲಿ 3 ಟೆಸ್ಟ್ 100 ಹೊಡೆದಿದ್ದಾರಂತೆ ಅಡಿಲೇಡಲ್ಲಿ. ಇನ್ನೊಂದು 100 ಹೊಡೆದ್ರೆ ಹಿ ವಿಲ್ ಬಿ ದಿ ಫಸ್ಟ್ ಏನು ಔಟ್ಸೈಡರ್, ಆಸ್ಟ್ರೇಲಿಯಾದವ್ರನ್ನ ಬಿಟ್ಟು ಹೊರಗಿನವರು ಫಸ್ಟ್ ಬ್ಯಾಟ್ಸ್ಮನ್ ಆಗಿರ್ತಾರೆ. 400 ಹೊಡೆದ ಬ್ಯಾಟ್ಸ್ಮನ್ ಆಗ್ತಾರೆ ಅಡಿಲೇಡಲ್ಲಿ. ಸೊ ಆ ಒಂದು ರೆಕಾರ್ಡ್ಸ ಮಾಡಲಿ. ಆ್ಯಂಡ್ ಭಾರತ ಮತ್ತೆ ಪುನಃ ನಮಗೆ ಈ ಫಸ್ಟ್ ಇನ್ನಿಂಗ್ಸು 150ಕ್ಕೆ ಆಲ್ಔಟ್ ಆಗಿ ಬೌಲರ್ಸ್ ಮೇಲೆ ಪ್ರೆಷರ್ ಮಾಡುವಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕೋದು ಬೇಡ. ಒಳ್ಳೆ ಬ್ಯಾಟಿಂಗ್ ಮಾಡಿ, ಬೌಲರ್ಸ್ ಒಳ್ಳೆ ಬಾಲ್ ಹಾಕ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಸರಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸರಿಯಾಗಿದ್ದು ಬರುವ ನಮಸ್ಕಾರ.